ಹಲೋ 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 ಗಜಮುಖನೆ ಮೇರೆ ವೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿಗೊಡೆಯನ ಕುಮಾರನೇ ವಿದ್ಯಾವಾರಿಧಿಯೇ ಅಜಾನು ಹರಿರುದ್ರಾದಿಗಳು ಸಲೆ ಭಜಿಸುತ್ತಿರೆ ಅನವರತ ನಿನ್ನನು ಭುಜಗಭೂಷಣ ಮತಿಗೆ ಮಾಡ್ಪುದು ಮಂಗಳವಾ ಆ ಆ ಆ ಶರಣು ಸಿದ್ಧಿವಿ ನಾಯಕ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಗನ ಶರಣು ಏಕದಂತನೆ ಲೋಕ ಖ್ಯಾತನೆ ಏಕದಂತನೆ ಲೋಕ ಖ್ಯಾತನೆ ಏಕವಾಕ್ಯ ಪ್ರವೀಣನೆ ಕಂಬೋ ಕಂದರ ಇಂದೋ ಮೌಳಿಜ ಚಂದನ ಚರ್ಚಿತಾಂಗನೇ ಏಕದಂತನೆ ಲೋಕ ಖ್ಯಾತನೆ ಏಕವಾಕ್ಯ ಪ್ರವೀಣನೆ ಕಂಬು ಕಂದರ ಇಂದು ಮೌಳಿಜ ಚಂದನ ಚರ್ಚಿತಾಂಗನೇ ಕಂಬೋ ಕಂದರ ಇಂದು ಮೌಳಿಜ ಚಂದನ ಚರ್ಚಿತಾಂಗನೇ ಕಂಬು ಕಂದರ ಇಂದು ಮೌಳಿಜ ಚಂದನ ಚರ್ಚಿತಾಂಗನೇ ಶರಣೋ ಶಾರದೆ ಪಾಲಿಸೋ ನೀರಜನಯನೆ ಕೃದಿತ್ತಾದೋ ಗಿಡದ ದಿನಗದಿಕುತ ಶಾರದೆ ಪಾಲಿಸೋ ನೀರಜನಯನೆ ಶಾರದೆ ಪಾಲಿಸೋ
ನೀರಜನಯನೇ ಚಾರು ಮಂಗಳ ಕಲ ಕೀರ ಸುಗಾನೇ ಚಾರು ಮಂಗಲ ಕರ ಕೀರ ಸುಗಾನೇ ಮಧುರ ಸುಭಾಷಿಣಿ ಮದಗಜಗಾಮಿನಿ ಮಧುರ ಸುಭಾಷಿಣಿ ಮಧುರ ಸುಭಾಷಿಣಿ ಮದಗಜಗಾಮಿನಿ ಮಧುಕರಾಳ ಕವೇಣಿ ಮದಿರಾಕ್ಷಿ ವಾಣಿ ಮಧುಕರಾಳ ಕವೇಣಿ ಮದಿರಾಕ್ಷಿ ವಾಣಿ ಶಾರದೆ ಪಾಲಿಸೋ ನೀರಜನಯನೆ ಚಾರು ಮಂಗಳ ಗಲ ಕೀರ ಸುಗಾನೆ ಕೀರ ಸುಗಾನೆ ಶಾರದೆ ಪಾಲಿಸೋ ನೀರಜನಯನೇ ಚಾರು ಮಂಗಳ ಕಲ ಕೀರ ಸುಗಾನೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕ ದೈತ್ಯಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರವರ್ಣಿನಿ ನಿತ್ಯಂ ಪದ್ಮಾಲಯಾಂ ದೇವಿ ತ್ವಾಮಾಂ ಪಾತು ಸರಸ್ವತಿ. ಗಣಪತಿ ಸ್ತುತಿಯೊಂದಿಗೆ ಇಂದಿನ ಗಾನವೈಭವ ಕಾರ್ಯಕ್ರಮ ಎನ್ನುವುದು ಪ್ರಾರಂಭ ಆಗಿದೆ. ಕುಂದಾಪುರದ ಶ್ರೀ ಕುಂದೇಶ್ವರ ದೇವಸ್ಥಾನ ಇದರ ಲಕ್ಷದೀಪೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ದೇವಸ್ಥಾನದ ಆಡಳಿತ ಮಂಡಳಿಯವರ ಆಹ್ವಾನದಂತೆ ಇಂದು ಯಕ್ಷಚಿಂತನಾ ಟ್ರಸ್ಟ್ ಮಾಳ್ಕೋಡು ಇವರನ್ನು ಅವರು ಆಹ್ವಾನಿಸಿದಾಗ ಅವರ ಆಹ್ವಾನಕ್ಕೆ ಹೋಗೊಟ್ಟು ಇಂದಿನ ಗಾನವೈಭವನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವುದಕ್ಕಾಗಿ ಇಲ್ಲಿಯವರೆಗಾಗಿ ಕಲಾವಿದರು ಒಡಗೂಡಿ ಬಂದಿದ್ದೇವೆ. ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭವಾಗಿರುವಂತಹ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಾಗಿ ಇಲ್ಲಿಯ ಭಕ್ತ ಮಹಾಜನರು ಬರ್ತಾ ಇದ್ದಾರೆ, ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಯಕ್ಷಚಿಂತನಾ ಟ್ರಸ್ಟ್ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಯಕ್ಷಗಾನ ಎನ್ನುವಂಥದ್ದು ನಾಟ್ಯ, ವಾದನ, ಸಂಭಾಷಣೆ, ವೇಷಭೂಷಣ ಹೀಗೆ ಎಲ್ಲವನ್ನೂ ಒಳಗೊಂಡಂತಹ ಒಂದು ಪರಿಪೂರ್ಣ ಕಲೆ ಎನ್ನುವಂಥದ್ದು ನಾವೆಲ್ಲರೂ ತಿಳಿದಿರುವ ವಿಚಾರ. ಅದರಲ್ಲಿಯೇ ಒಂದು ವಿಶೇಷವಾಗಿ ನಾಟ್ಯವಿಲ್ಲದೆ ಯಕ್ಷಗಾನದ ಹಾಡುಗಳನ್ನು ಕೇವಲ ಗಾಯನ ಮತ್ತು ವಾದನದೊಟ್ಟಿಗೆ ಪ್ರಸ್ತುತಪಡಿಸುವಂತಹ ಒಂದು ಕ್ರಮವೂ ಕೂಡ ರೂಢಿಯಲ್ಲಿ ಬಂದಿದೆ. ತಾಳಮದ್ದಲೆ ಎನ್ನುವಂಥದ್ದು ಭಾಗವತರು, ಮದ್ದಲೆಗಾರರು ಒಡಗೂಡಿ ಜೊತೆಗೆ ಅರ್ಥಧಾರಿಗಳು ಒಡಗೂಡಿ ಕಾರ್ಯಕ್ರಮವನ್ನು ನಡೆಸುವಂತಹ ಪ್ರಸಂಗವನ್ನು ಮಾಡುವಂತಹ ಒಂದು ಕ್ರಮವಾದರೆ, ಗಾನ ವೈವಿಧ್ಯ ಯಕ್ಷಗಾನದ ಕೆಲವು ಸಂದರ್ಭಗಳ ಪದ್ಯಗಳನ್ನು ಆಯ್ದುಕೊಂಡು ಪ್ರೇಕ್ಷಕರ ಮನರಂಜನೆಗಾಗಿ ಹಾಡುವಂತಹ, ಅವರ ಮನಸ್ಸು ತಡಿಸುವಂತಹ
ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಇಂದು ಭಾಗವತರಾಗಿ ಯಕ್ಷಮಾಣಿಕ್ಯ ಚಿಂತನಾ ಹೆಗಡೆ ಮಾಳ್ಕೋಡವರು ಆಗಮಿಸಿದ್ದಾರೆ. ಯಕ್ಷಗಾನದಲ್ಲಿ ತೆಂಕಿನಲ್ಲಿ ಹಿರಿಯ ಭಾಗವತೊಬ್ಬರು ಆಗಿ ಹೋದವರಿದ್ದಾರೆ. ಮೊದಲು ಮೇಳ ತಿರುಗಾಟ ಮಾಡಿದವರಿದ್ದರು. ಆದರೆ ಬಡಗಿನಲ್ಲಿ ಮಹಿಳಾ ಭಾಗವತೆಯರು ಬಂದದ್ದು ಬಹಳ ಅಪರೂಪ. ಈಗಿರುವುದು ಬೆರಳಿಕೆಯಷ್ಟೇ. ಅದರಲ್ಲಿ ಬಹುಖ್ಯಾತಿಯನ್ನು ಪಡೆದಿರುವಂತಹ ಒಬ್ಬ ಸಮರ್ಥ ಭಾಗವತೆಯಾಗಿ ಕಾಣಿಸಿಕೊಂಡಿರುವಂಥವರು ಚಿಂತನಾ ಹೆಗಡೆ ಮಾಡಿಕೊಡವರು. ಭಾಳ ಎಳೆಯ ವಯಸ್ಸಿನಲ್ಲಿಯೇ ಭಾಗವತಿಕೆ ಅಭ್ಯಾಸವನ್ನು ಪ್ರಾರಂಭಿಸಿ ಈಗ ಹಲವು ವರ್ಷಗಳಿಂದ ಭಾಗವತಿಕೆಯನ್ನು ಮುಂದುವರಿಸಿಕೊಂಡು ಜೊತೆಗೆ ಅವರ ಮೇಳದ ಪ್ರಧಾನ ಭಾಗವತೆಯಾಗಿಯೂ ಕೂಡ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಈ ಗಾನವೈಭವ ಕಾರ್ಯಕ್ರಮದಲ್ಲಿ ನಮಗೆ ಮದ್ದಲೆಗಾರರಾಗಿ ಎರಡೂರು ಮೇಳದಲ್ಲಿ ಹಲವು ವರ್ಷಗಳ ಕಾಲ ಪ್ರಧಾನ ಮದ್ದಲೆಗಾರರಾಗಿಯೂ ಜೊತೆಗೆ ಆ ಮೇಳದಲ್ಲಿ ಆಗಿ ಹೋದಂತಹ ಹಲವು ಪ್ರಧಾನ ಭಾಗವತರುಗಳಿಗೆ ಅತ್ಯಂತ ಒದಗುವಂತಹ ಮದ್ದಲೆಗಾರರಾಗಿಯೂ ಕಾರ್ಯನಿರ್ವಹಿಸಿ ಈ ವರ್ಷದಿಂದ ಸಿಗಂದೂರು ಮೇಳದಲ್ಲಿ ಕಾಣಿಸಿಕೊಳ್ಳಲಿಕ್ಕಿರುವಂತಹ ಆತ್ಮೀಯರು ಶ್ರೀ ಸುನಿಲ್ ಭಂಡಾರಿ ಕಡತೋಕ ಇವರು. ಕಡತೋಕ, ಕರ್ಕಿ, ಹಳದಿಪುರ ಇದು ಒಂದು ರೀತಿಯಲ್ಲಿ ಯಕ್ಷಗಾನಕ್ಕೆ ಹಿಮ್ಮೇಳವನ್ನು ಕೊಡುವಲ್ಲಿ ಭಾಳ ಒಲುಮೆಯನ್ನು ತೋರಿದಂತಹ ಊರುಗಳಂತಲೇ ಹೇಳ್ಬೋದು. ಚೌಕ ಗ್ರಾಮ ಅಂತ ಹೇಳ್ತಾರೆ. ಅಂಥ ಆ ಕಡತೋಕದಲ್ಲಿ ಅದರಲ್ಲಿಯೂ ಈ ಮೊದಲು ಪ್ರಸಿದ್ಧಿಯಾದಂತಹ ಶ್ರೀ ಮಂಜುನಾಥ ಭಾಗವತ ಕಡತೋಕ ಅಂಥವರಿದ್ದಂತಹ ಆ ಊರಿನಲ್ಲಿ ಈ ಪ್ರಸಕ್ತ ಸಮಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಅತ್ಯುತ್ತಮವಾದಂತಹ ಕರಚಮತ್ಕೃತಿಯನ್ನು ಹೊಂದಿದಂತಹ ಮದ್ದಲೆಗಾರರು ನಮ್ಮ ಸುನಿಲ್ ಭಂಡಾರಿಯವರು. ಅವರಿಗೂ ಕೂಡ ಗಾನವೈಭವಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗಾನವೈಭವ ಕಾರ್ಯಕ್ರಮದಲ್ಲಿ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏನು ನಮಗೆ ಒಂದು ಹೆಚ್ಚಿನ ರೀತಿಯ ಪ್ರಯೋಜನ ಸಿಗುವಂಥದ್ದು ಚಂಡೆ ಮದ್ದಲೆ ಎರಡನ್ನೂ ನಾವು ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಅದರದ್ದಂತಹ ವಿವಿಧ ಚಮತ್ಕೃತಿಗಳನ್ನು ಜುಗಲ್ಬಂದಿಯ ರೀತಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಇಂದು ನಮಗೆ ಮದ್ದಲೆಯೊತ್ತಿಗೆ ಚಂಡೆಗಾರರಾಗಿ ಯುವ ಚಂಡೆಗಾರರು, ಚಂಡೆಯ ಗಂಡುಗಲಿ ಅಂತಲೇ ಈಗಾಗಲೇ ಪ್ರಸಿದ್ಧಿಯನ್ನು ಪಡೆದವರು, ಭಾಳ ಎಳೆಯ ವಯಸ್ಸಿನಲ್ಲಿಯೇ ಒಂದು ಟೆಂಟ್ ಮೇಳದ ಪ್ರಧಾನ ಚಂಡೆಗಾರರಾಗಿಯೂ ಕೂಡ ಸರ್ವಿಸ್ ಮಾಡಿದಂಥ ಸುಜನ್ ಹಾಲಾಡಿ ಅವರು ಇಂದು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಗಣಪತಿ ಪೂಜೆ ಹಾಗೂ ಎಲ್ಲ ವಿದ್ಯೆ ಕಲೆಗಳ ಅಧಿದೇವತೆಯಾದಂತಹ ಶಾರದೆಯನ್ನು ಸೂಚಿಸುವಂತಹ ಪದ್ಯವನ್ನು ಪ್ರಸ್ತುತಪಡಿಸಿದ್ದಾರೆ. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಒಂದು ಮಾತು. ಸಾಮಾನ್ಯವಾಗಿ ಲೋಕದ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರರು ಅಂತಲೇ ಎಲ್ಲರೂ ತಿಳಿಯುವಂಥದ್ದು, ಭಾವಿಸುವಂಥದ್ದು. ಆದರೆ ಆ ಶ್ಲೋಕ ಒಂದು ವಿಶೇಷ ಅರ್ಥವನ್ನು ಕೊಡ್ತದೆ. ಮಾತು ಹಾಗೂ ಅರ್ಥ ಹೇಗೆ ಒಂದನ್ನೊಂದು ಬಿಟ್ಟಿರುವುದಿಲ್ಲವೋ, ಒಂದು ಶಬ್ದವನ್ನು ಉಚ್ಚರಿಸಿದರೆ ಆ ಶಬ್ದ ಕೇಳುವಾಗ ಅದು ಒಂದು ಅರ್ಥವನ್ನು ಹೇಗೆ ಕೊಡ್ತದೆಯೋ, ಅದೇ ರೀತಿಯಲ್ಲಿ ಹರಿಹರರು ಕೂಡ ಶಬ್ದ ಹಾಗೂ ಅರ್ಥದ ರೀತಿಯಲ್ಲಿಯೇ ಒಂದಾಗಿರುವವರು, ಅವರಲ್ಲಿ ಭೇದವಿಲ್ಲ ಎನ್ನುವಂತಹ ಅರ್ಥವನ್ನು ಕೂಡ ಆ ಶ್ಲೋಕ ಕೊಡ್ತದೆ. ಪಾರ್ವತಿ ಪರಮೇಶ್ವರವು ಅನ್ನುವಂತಹ ಕೊನೆಯ ವಾಕ್ಯ ಪಾರ್ವತೀಪತಿ ಹಾಗೂ ರಮೇಶ್ವರವು, ರಮೆಯ ಪತಿ ವಿಷ್ಣು, ಪಾರ್ವತಿ ಪತಿ ಹರ. ಹಾಗಾಗಿ ಹರ ಹರಿ ಇಬ್ಬರೂ ಕೂಡ ಲೋಕದ ತಂದೆ ತಾಯಿಗಳಿದ್ದ ಹಾಗೆ ಇಬ್ಬರೂ ಕೂಡ ಲೋಕವನ್ನು ಪಾಲಿಸುವಂಥವರು ಎಂಬಂತಹ ಅರ್ಥವನ್ನು ಕೊಡುವಂಥದ್ದು. ಇಂದು ಈ ಕುಂದೇಶ್ವರನ ಸನ್ನಿಧಾನದಲ್ಲಿ ಈಶ್ವರನಿಗೂ ಅತ್ಯಂತ ಪ್ರಿಯಕರವಾದದ್ದು ಹರಿಯ ನಾಮಸ್ಮರಣೆ. ಹೇಗೆ ಹರಿ ಯಾವತ್ತೂ ಓಂಕಾರವನ್ನೇ ಭಜಿಸ್ತಾ ಇರ್ತಾನೋ, ಅದೇ ರೀತಿಯಲ್ಲಿ ಹರ ವಿಷ್ಣುವನ್ನೇ, ನಾರಾಯಣನನ್ನೇ ಸ್ಮರಿಸ್ತಾ ಇರ್ತಾನೆ ಎನ್ನುವಂಥದ್ದು ಪ್ರತೀತಿ. ಆ ನಿಟ್ಟಿನಲ್ಲಿ ಈಗ ಎರಡನೇ ಪ್ರಸ್ತುತಿಯಾಗಿ ಹರನಿಗೆ ಪ್ರೀತ್ಯರ್ಥವಾಗಿ ರಾಮನ ಕುರಿತಾದಂತಹ ಒಂದು ಪದ್ಯ, ಪಟ್ಟಾಭಿಷೇಕ ಪ್ರಸಂಗದ್ದು. ದಶರಥ 60,000 ವರ್ಷಗಳ ನಂತರ 4 ಮಕ್ಕಳನ್ನು ಪಡೆದು
ಅವರ ವಿದ್ಯಾಭ್ಯಾಸವನ್ನು ಒದಗಿಸಿಕೊಟ್ಟು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಧರಿಸಿ ಎಲ್ಲ ಸಿದ್ಧತೆಗಳನ್ನು ಮಾಡಿದಾಗ ಪಟ್ಟಾಭಿಷೇಕದ ಆ ದಿವಸ ಶ್ರೀರಾಮಚಂದ್ರ ಸಭೆಯವರಿಗಾಗಿ ಬರುವಂತಹ ಆ ರೀತಿಯನ್ನು ಅವ ಸಿದ್ಧಗೊಳ್ಳುವ ರೀತಿಯನ್ನು ಪ್ರಸ್ತುತಪಡಿಸುವಂತಹ ಪದ್ಯ ಪನ್ನೀರ ರಾಮನಿಗೆ ಹಿಮ್ಮೇಳದೊಳಗೆ. ಪನ್ನೀರ ರಾಮನಿಗೆ ಪನ್ನೀರ ರಾಮನಿಗೆ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆರೆದು ಪಂಕಜಾಕ್ಷಿಯ ಎರೆದು ಚಿನ್ನಗಳ ತೊಡಿಸಿದರು ಚಿನುಮಾಯಾತ್ಮಕಗೆ ಚಿನ್ನಗಳ ತೊಡಿಸಿದರು ಚಿನುಮಾಯಾತ್ಮಕಗೆ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆರೆದು ಚಿನ್ನಗಳ ತೊಡಿಸಿದರು ಚಿನುಮಯಾತ್ಮಕಗೆ ಚಿನ್ನಗಳ ತೊಡಿಸಿದರು ಚಿನುಮಯಾತ್ಮಕಗೆ ಆ ಚಿನ್ನಗಳ ತೊಡಿಸಿದರು ಚಿನುಮಯಾತ್ಮಕಗೆ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಕಸ್ತೂರಿ ಲೇಪನವ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಶೃಂಗಾರದಿಂದ ಶೃಂಗಾರದಿಂದ
ಸೊಗಸಾಗಿ ರಚಿಸಿದರು ಶೃಂಗಾರದಿಂದ. ಸಭೆಗೆ ರಾಮ ಬಂದಂತಾಯಿತು. ಯಕ್ಷಗಾನಕ್ಕೆ ಪ್ರಸಂಗಗಳು ಪ್ರಧಾನವಾಗಿ ನಾವು ಕಾಣುವುದಿದ್ದರೆ ಪೌರಾಣಿಕ ಪ್ರಸಂಗಗಳು ಅಂತ ನಾವು ತೆಗೆದುಕೊಂಡರೂ ರಾಮಾಯಣ ಅಥವಾ ಮಹಾಭಾರತದ ಕಥೆಗಳನ್ನೇ ಆಡುವುದು ಹೆಚ್ಚು. ಆ ಪ್ರಸಂಗಗಳು ಮನುಷ್ಯರ ಬದುಕಿನಲ್ಲಿ ಬಹಳ ಹೊಂದಿಕೊಂಡಿರುವುದರಿಂದಲೂ ಸಹಿತ ನಾವು ಆ ಪಾತ್ರಗಳನ್ನು ಕೆಲವೊಂದಷ್ಟನ್ನು ನಾವು ಮನುಷ್ಯರ ಹಾಗೆ ಕಾಣುವುದರಿಂದಲೂ ಸಹಿತ ಆ ಪ್ರಸಂಗಗಳು ನಮಗೆ ಭಾಳ ಇಷ್ಟ ಆಗುವುದು ಹೌದು. ಒಂದು ಪಟ್ಟಾಭಿಷೇಕ ಪ್ರಸಂಗದ ಪದ್ಯ ಆಯಿತು. ಇನ್ನು ಇದೇ ರಾಮಾಯಣ ಅದರ ಆಧಾರಿತವಾದಂತಹ ಲಂಕಾದಹನ ಪ್ರಸಂಗ. ಸಾಮಾನ್ಯವಾಗಿ ಲಂಕಾದಹನ ಪ್ರಸಂಗವನ್ನು ಪಾರ್ತಿಸುಬ್ಬ ಕವಿಯವರು ರಚಿಸಿದ್ದನ್ನು ಆಡ್ತಾರೆ. ಜೊತೆಗೆ ಹೇಗೆ ಪಾರ್ತಿಸುಬ್ಬ ಯಕ್ಷಗಾನದ ಮೂಲಕವಿ ಎಂಬುದಾಗಿ ಪ್ರಸಿದ್ಧಿ ಪಡೆದಿದ್ದಾರೋ ಅದೇ ರೀತಿಯಲ್ಲಿ ಯಕ್ಷಗಾನದಲ್ಲಿ ಒಂದು ರೀತಿಯಲ್ಲಿ ಯಕ್ಷ ಭೀಷ್ಮ ಅಂತಲೇ ಖ್ಯಾತಿವೆತ್ತವರು ಹೊಸತೋಟ ಮಂಜುನಾಥ ಭಾಗವತರು. ಯಕ್ಷಗಾನದ ಹಿಮ್ಮೇಳ ಕೇವಲ ಭಾಗವತಿಗೆ ಅಲ್ಲದೆ ಮದ್ದಲೆ, ಚಂಡೆಗಾರಿಕೆ, ವೇಷಗಾರಿಕೆ ಹಾಗೂ ಪ್ರಸಂಗ ರಚನೆ ಇವೆಲ್ಲವನ್ನೂ ಮಾಡಿ ಗೊತ್ತಿದ್ದಂತಹ ಭಾಗವತರು. ಬಹುಶಃ ಯಕ್ಷಗಾನದಲ್ಲಿ ಅವರಷ್ಟು ಪ್ರಸಂಗಗಳನ್ನು ಅಂದರೆ ಬಹುತೇಕ 250ಕ್ಕಿಂತಲೂ ಹೆಚ್ಚು ಪ್ರಸಂಗಗಳನ್ನು ಬರೆದವರು ಹೊಸತೋಟ ಭಾಗವತರು. ಅಂಥವ್ರು ಮತ್ತೊಬ್ಬರು ಇಲ್ಲ ಅಂತ ಹೇಳ್ಬೋದು. ಇಂದು ಮೂರನೇ ಪ್ರಸ್ತುತಿಯಾಗಿ ಸಾಮಾನ್ಯವಾಗಿ ಜನರಲ್ ಆಗಿ ಬಳಸುವಂತಹ ಪಾರ್ತಿಸುಬ್ಬ ಕವಿಯ ಲಂಕಾದಹನದ ಪ್ರಸಂಗದಿಂದ ಹೊರತಾಗಿ ಹೊಸತೋಟ ಭಾಗವತರ ಲಂಕಾದಹನ ಪ್ರಸಂಗದಿಂದ ಅವರು ರಾಮಾಯಣದ ಪ್ರಸಂಗಗಳನ್ನು ಬರೆದಿದ್ದಾರೆ. ಶ್ರೀರಾಮ ಲೀಲೆ ಎಂಬಂಥ ಒಂದು ಪುಸ್ತಕ ಇದೆ. ಆ ಲಂಕಾದಹನ ಪ್ರಸಂಗದಿಂದ ಆಯ್ದುಕೊಂಡಂತಹ ಪದ್ಯ ರಾವಣ ಸೀತೆಯಲ್ಲಿ ಹೋಗಿ ತನ್ನನ್ನು ನೀನು ಯಾಕೆ ಮೆಚ್ಚುವುದಿಲ್ಲ ಅಂತ ಪೀಡಿಸುವಂತಹ ಪದ್ಯ. ಮುನಿಸಿದೇಕೆ ಮೋಹನಾಗಿ ಮೇಳದವರು. ನವ ಕುಸುಮ ಕೋಮಲೆಯ ನೆನೆಯುತ್ತ ನವ ಕುಸುಮ ಕೋಮಲೆಯ ನೆನೆಯುತ್ತ ತವಕದಿಂದಲೇ ನಡೆ ತಂದು ರಾವಣ ಹವಣಿಸುತ್ತ ಶೃಂಗಾರ ಹವಣಿಸುತ್ತ ಶೃಂಗಾರ 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 ಸಾಧನಗಳನ್ನು ಮುಂದಿರಿಸಿ ಬವಣೆ ಕವಿದಿಗ ಲಕ್ಷ್ಮಿಯಂದದಿ ಬವಣೆ ಕವಿದಿಗ ಲಕ್ಷ್ಮಿಯಂದದಿ ಅವನಿಯನ್ ಈಕ್ಷಿಸುತ್ತ ಕುಳಿತಿಗ ಭುವನ ಮೋಹಿನಿಯ ಭುವನ ಮೋಹಿನಿಯ ಭುವನ ಮೋಹಿನಿಯ ಭುವನ ಮೋಹಿನಿ ಸೀತೆಯನು ಪರಿಕಿಸುತ್ತಲ್ ಇಂತ್ಯಂದ ಆ
ಮುನಿಸಿದೇಕೆ ಮೋಗನಾಂಗಿ ನಿನಗೆ ಸೋತೇನೆ ತೈದ ತಾಂತ್ರಗಳ ದಿನ ತೈ ಮುನಿಸಿದೇಕೆ ಮೋಗನಾಂಗಿ ಮುನಿಸಿದೇಕೆ ಮೋಗನಾಂಗಿ 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 ನಿನಗೆ ಸೋತೇನೆ ಮುನಿಸಿದೇಕೆ 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 ಮೋಗನಾಂಗಿ ಮೋಗನಾಂಗಿ ನಿನಗೆ ಸೋತೇನೆ ನಾ ನಿನಗೆ ಸೋತೇನೆ ಕನಸು ನನಸಿನಲ್ಲಿ ನಿನ್ನ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ಕನಸು ನನಸಿನಲ್ಲಿ ನಿನ್ನ ಕನಸು ನನಸಿನಲ್ಲಿ ನಿನ್ನ ಕನಸು ನನಸು ಕನಸು ನನಸು ಕನಸು ನನಸು ಕನಸು ನನಸು ಕನಸು ನನಸು ಕನಸು ನನಸಿನಲ್ಲಿ ನಿನ್ನ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ನಿನಗೆ ಸೋತೇನೆ ನಿನ್ನ ನೆನೆಯುತ್ತಿರುವೆನೆ ಮುನಿಸಿದೇಕೆ ಮೋಗನಾಂಗಿ ನಿನಗೆ ಸೋತೇನೆ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ಕನಸು ನನಸಿನಲ್ಲಿ ನಿನ್ನ ನೆನೆಯುತ್ತಿರುವೆನೆ ನಾ ನಿನಗೆ ಸೋತೇನೆ ನಿನ್ನ ನೆನೆಯುತ್ತಿರುವೆನೆ ನಿನಗೆ ಸೋತೇನೆ ನಿನ್ನ ನೆನೆಯುತ್ತಿರುವೆನೆ ನಾ ನಿನಗೆ ಸೋತೇನೆ ನೆನೆಯುತ್ತಿರುವೆನೆ ನಿನಗೆ ಸೋತೇನೆ ನೆನೆಯುತ್ತಿರುವೆನೆ ನಿನ್ನ ನೆನೆಯುತ್ತಿರುವೆನೆ ನಿನಗೆ ಸೋತೇನೆ ಆ ಆ
ಗಿಡ ತೆಗೆದಿನತ್ತ ದಿತ್ತೊಂದರ ಗಿಡ ತೆಗೆದಿನ ತೈ ದಿತ್ತೊಂದರ ಗಿಡ ತೆಗೆದಿನ ತೈ ದಿತ್ತಿತ್ತಾದ ಗಿಡದ ತೈದದಿಂದತ್ತ ತನುವ ನಿಂತು ತನುವ ನಿಂತು ತನುವ ನಿಂತು ತನುವ ನಿಂತು ಗಣಿಸಬೇಡ ವನಜಾಲೋಚನೆ ತನುವ ನಿಂತು ಗಣಿಸಬೇಡ ತನುವ ನಿಂತು ಗಣಿಸಬೇಡ 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 ವನಜಾಲೋಚನೆ ಓ ವನಜಾಲೋಚನೆ ಮನದಿ ಒಲಿದು ಬಳಿಗೆ ಬಾರೆ ಮನದಿ ಒಲಿದು ಮನದಿ ಒಲಿದು ಮನದಿ ಒಲಿದು ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಜನಕಾನಂದನೆ ಮನದಿ ಒಲಿದು ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಬಳಿಗೆ ಬಾರೆ ಜನಕಾನಂದನೆ ಓ ಜನಕನಂದನೆ ಚೆಲುವೆ ನಿನ್ನ ಚೆಲುವೆ ನಿನ್ನ ಚೆಲುವೆ ನಿನ್ನ ಚೆಲುವೆ ಚೆಲುವೆ ನಿನ್ನ ಮಧುರ ಮನದಿ ಚೆಲುವೆ ನಿನ್ನ ಮಧುರ ಮನದಿ ಕೈ ಏತಕ್ಕೆ ಒಲವು ಮಿಂಚದಿಂದು ಒಲವು ಮಿಂಚದಿಂದು ಚಿಂತೆ ಒಲವು ಮಿಂಚದಿಂದು ಚಿಂತೆ ಕವಿಯೇತಕ್ಕೆ ಒಲವು ಮಿಂಚದಿಂದು ಚಿಂತೆ ಒಲವು ಮಿಂಚದಿಂದು ಚಿಂತೆ ಕವಿಯೇತಕ್ಕೆ ಕೈ ಏತಕ್ಕೆ ಚೆಲುವೆ ನಿನ್ನ ಮಧುರ ಮನದಿ ಕೈದೇತಕ್ಕೆ ಒಲವು ಮಿಂಚದಿಂದು ಚಿಂತೆ ಕವಿತೇತಕ್ಕೆ
ಮೋಗನಾಗಿ ಮೋಗನಾಗಿ ನಿನಗೆ ಸೋತೆನೆ ಆ ಒಂದು ಮಾತ ಕೇಳಲೆಂದು ಒಂದು ಮಾತ ಕೇಳಲೆಂದು ಬಂದು ನಿಂತಿಗೆ ನಾ ಬಂದು ನಿಂತಿಗೆ ಇಂದ್ರಪುರದ ಸಿರಿಯ ನಿನ್ನ ಮುಂದೆ ಚೆಲ್ಲುವೆ ಇಂದ್ರಪುರದ ಸಿರಿಯ ನಿನ್ನ ಮುಂದೆ ಚೆಲ್ಲುವೆ ನಾ ಮುಂದೆ ಚೆಲ್ಲುವೆ ನಾ ಮುಂದೆ ಚೆಲ್ಲುವೆ ಚಂದದಿಂದ ನೀನು ನಗಲು ಜಗವ ಗೆಲ್ಲುವೆ ಚಂದದಿಂದ ನೀನು ನಗಲು ಜಗವ ಗೆಲ್ಲುವೆ ನಾ ಜಗವ ಗೆಲ್ಲುವೆ ನಾ ಜಗವ ಗೆಲ್ಲುವೆ ಮುನಿಸಿದೆ
ಸೋತನೆ ಮುನಿಸಿದೇಕೆ ಮೋಗನಾಂಗಿ ಮುನಿಸಿದೇಕೆ ಮೋಗನಾಂಗಿ ನಿನಗೆ ಸೋತೇನೆ ತಾಂ ತಂದು ದಿನದೇ ದಿಂ ದಿಂದು ದಿನದ ತಾಂ ತಂದು ದಿನದೇ ದಿಂ ದಿಂದು ದಿನ ತಾಂ ತಂದು ದಿನದೇ ಹಿಂದು ದಿನದ
ರಾವಣನು ಸೀತೆಯನ್ನು ಮೆಚ್ಚಿಸಲಿಕ್ಕೆ ಇಷ್ಟು ಪ್ರಯತ್ನವನ್ನು ಮಾಡಿದ್ದನೋ ಇಲ್ವೋ, ಆದರೆ ಈ ಕುಂದೇಶ್ವರನ ಸನ್ನಿಧಾನದಲ್ಲಿ ಗಾನವೈಭವವನ್ನು ಕೇಳಲಿಕ್ಕೆ ಸೇರಿರುವಂತಹ ಪ್ರೇಕ್ಷಕರ ಭಕ್ತಾಭಿಮಾನಿಗಳ ಮನಸ್ಸನ್ನು ಈ ಹಾಡು ಖಂಡಿತವಾಗಿಯೂ ಮೆಚ್ಚಿಸಿದೆ ಅಂತ ನಾವು ಅಂದುಕೊಳ್ತೇವೆ. ಯಕ್ಷಗಾನ ಒಂದಾಕ್ಷಣದಲ್ಲಿ ಪ್ರಥಮದಲ್ಲಿ ಆದಿಪೂಜ್ಯನಾದಂತಹ ಗಣಪತಿ, ಆಮೇಲೆ ಕೋಡಂಗಿ ವೇಷ, ಬಾಲಗೋಪಾಲ ವೇಷ, ಹೀಗೆ ಹರಿಯನ್ನು ಸ್ತುತಿಸುವಂತಹ ಪದ್ಯಗಳು ಬರುವಂಥದ್ದು ಮೊದಲಿಂದ ಬಂದಂತಹ ಕ್ರಮ, ವಾಡಿಕೆ. ಈಗ ನಾವು ಹರನಿಗೆ ಪ್ರಿಯನಾದಂತಹ ರಾಮನ ಕುರಿತಾದ ಪದ್ಯವನ್ನು, ಆ ರಾಮಾಯಣದ ಪ್ರಸಂಗಗಳಲ್ಲಿ ಒಂದಾದ ಲಂಕಾದನದ ಪದ್ಯವನ್ನು ಕೇಳಿ ಆಯಿತು. ಮುಂದಿನ ಪ್ರಸ್ತುತಿ ಉಡುಪಿ ಶ್ರೀಕೃಷ್ಣನ ಕುರಿತಾದದ್ದು. ಭಕ್ತ ಕನಕದಾಸರ ಭಕ್ತಿಗೆ ಮೆಚ್ಚಿ ಭಕ್ತನಿಗೋಸ್ಕರವಾಗಿ ತಾನೇ ತಿರುಗಿ ನಿಂತಹ ಆ ಪರಮಾತ್ಮ ರಾಮನನ್ನು ನೆನೆಸಿಕೊಂಡ ಮೇಲೆ ನಾವು ಕೃಷ್ಣನನ್ನು ಬಿಡಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಶ್ರೀಕೃಷ್ಣ ಕುರಿತಾದಂತಹ ಪದ್ಯ ನಂದಕಿಶೋರ ನವನೀತ ಚೋರ. ಯಾಕೆಂದರೆ ಕೃಷ್ಣ ಎಂದಾಕ್ಷಣದಲ್ಲಿ ಅವನ ಲೀಲೆಗಳನ್ನೇ ನಾವು ಬಣ್ಣಿಸುವುದು. ಮಕ್ಕಳ ಆಟಿಕೆ ಆದರೂ ಸಹಿತ ಪ್ರಪಂಚ ಮುಖಕ್ಕೆ ಅವ ದೇವನಾದ್ದರಿಂದ ಅದು ಲೀಲೆಗಳು. ಅಂತಹ ಲೀಲೆಗಳನ್ನು ವರ್ಣಿಸುವಂತಹ ಪದ್ಯ ನಂದಕಿಶೋರ ನವನೀತ ಚೋರ. ನಂದಕಿಶೋರ ನವನೀತ ಚೋರ, ನವನೀತ ಚೋರ, ಉಡುಪಿನಾಥ, ಉಡುಪಿನಾಥ ಶ್ರೀಹರಿ ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ, ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ, ಮೋಹನ ಮುರಳೀಧಾರಿ, ಮೋಹನ ಮುರಳೀಧಾರಿ. ನಂದಕಿಶೋರ ನವನೀತ ಚೋರ, ಉಡುಪಿನಾಥ ಶ್ರೀಹರಿ. ನಂದಕಿಶೋರ ನವನೀತ ಚೋರ, ನಂದಕಿಶೋರ ನವನೀತ ಚೋರ, ನಂದಕಿಶೋರ ನವನೀತ ಚೋರ, ಉಡುಪಿನಾಥ ಶ್ರೀಹರಿ, ಉಡುಪಿನಾಥ ಶ್ರೀಹರಿ. ಶ್ಯಾಮಲ ಕೋಮಲ, ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ, ಮೋಹನ ಮುರಳೀಧಾರಿ. ನಂದಕಿಶೋರ ನವನೀತ ಚೋರ, ಉಡುಪಿನಾಥ ಶ್ರೀಹರಿ. ನಗೆ ಬೆಳದಿಂಗಳ ಚೆಲ್ಲುತ್ತ ನಿಂದ, ರಂಗ ನಗೆ ಬೆಳದಿಂಗಳ ಚೆಲ್ಲುತ್ತ ನಿಂದ, ಬೆಳದಿಂಗಳ ಬೆಳದಿಂಗಳ ಚೆಲ್ಲುತ್ತ ನಿಂದ, ಭಕ್ತರ ಕಾಯುವ ಶ್ರೀ ಗೋವಿಂದ, ಭಕ್ತರ ಕಾಯುವ ಶ್ರೀ ಗೋವಿಂದ. ನಲಿಯುವ ಗೋಪಿಯರೆಲ್ಲರ ಕೂಡಿ, ನಲಿಯುವ ಗೋಪಿಯರ್, ನಲಿಯುವ ಗೋಪಿಯರ್ ಎಲ್ಲರ ಕೂಡಿ, ಹರುಷದಿ ನಲಿಯುತ್ತ ತಾನಿಂದ. ನಂದಕಿಶೋರ
ಉಡುಪಿನಾಥ ಶ್ರೀಹರಿ ಕಂಸನ ಕಂಡು ಕಿಡಿಕಿಡಿಗೊಂಡು ಕಂಸನ ಕಂಡು ಕಿಡಿಕಿಡಿಗೊಂಡು ಧ್ವಂಸವ ಮಾಡಿದ ಅಸುರಾರಿ ಧ್ವಂಸವ ಮಾಡಿದ ಅಸುರಾರಿ ಕನಕನ ಕಂಡು ಬಲು ಮುದಗೊಂಡು ಧ್ವಂಸವ ಮಾಡಿದ ಅಸುರಾರಿ ಧ್ವಂಸವ ಮಾಡಿದ ಅಸುರಾರಿ ಕನಕನ ಕಂಡು ಬಲು ಮುದಗೊಂಡು ಕನಕನ ಕಂಡು ಬಲು ಮುದಗೊಂಡು ಕಿಂಡಿಯ ಇಣುಕಿದ ದೈತ್ಯಾರಿಯೇ ನಂದ ಕಿಶೋರ ನವನಿತ ಚೋರ ಉಡುಪಿನಾಥ ಶ್ರೀಹರಿ ಉಡುಪಿನಾಥ ಶ್ರೀಹರಿ ರಂಗ ರಂಗ ಕೃಷ್ಣ ರಂಗ ರಂಗ ಆ, 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 ಜೈ ಜೈ ಕೃಷ್ಣ ಮುಕುಂದ ಮುರಾರಿ 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 ತುಂಬ ಸುಂದರವಾದಂತಹ ಪ್ರಸ್ತುತಿ. ಕೃಷ್ಣ ಎಂದಾಕ್ಷಣದಲ್ಲಿ ಅದು ಕೇವಲ ಲೀಲೆಗಳಿಗೆ ಸೀಮಿತ ಆಗುವುದಿಲ್ಲ. ಯಾಕೆಂದರೆ ಕೃಷ್ಣ ಪ್ರಪಂಚಕ್ಕೆ ಕೊಟ್ಟಂತಹ ಕೊಡುಗೆಗಳಲ್ಲಿ ಆದರ್ಶ ಪ್ರೇಮವೂ ಒಂದು. ಹಾಗಾಗಿಯೇ ಯಾವ ಕಾಲಕ್ಕೂ ರಾಧಾಕೃಷ್ಣರ ಪ್ರೇಮ ಎನ್ನುವಂಥದ್ದು ಲೋಕಕ್ಕೆ ಆದರ್ಶವೇ. ಪ್ರೇಮಿಗಳು ಎಂದಾಕ್ಷಣದಲ್ಲಿ ಎಲ್ಲರೂ ನೆನೆಸಿಕೊಳ್ಳುವುದು ರಾಧಾಕೃಷ್ಣನನ್ನೇ. ಆ ನಿಟ್ಟಿನಲ್ಲಿ ಮುಂದಿನ ಪ್ರಸ್ತುತಿ ಆ ರೀತಿಯಾದಂತಹ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದು. ಯಕ್ಷಗಾನ ಪ್ರಸಂಗಗಳಲ್ಲಿ ಕಥಾನಾಯಕ ಕಥಾನಾಯಕಿ ಅವರಿಬ್ಬರ ಪ್ರೀತಿ ಪ್ರೇಮದ ವರ್ಣನೆಯ ಪರಸ್ಪರರನ್ನು ಹೊಗಳುವಂತಹ ಹೊಗಳಿಕೆಯ ಹಾಡುಗಳು ಭಾಳಷ್ಟು ಸಿಗಬಹುದು. ಆದರೆ ಇಂದಿನ ದಿವಸ ಪ್ರಸ್ತುತಪಡಿಸಲಿಕ್ಕಿರುವಂತಹ ಈ ಪದ್ಯ ಬಹುಶಃ ಇಲ್ಲಿರುವವರು ಕೇಳಿರದೇ ಇರಲಿಕ್ಕೂ ಸಾಕು. ಯಾಕೆಂದರೆ ಯಕ್ಷಗಾನದಲ್ಲಿಯೇ ಅತ್ಯಂತ ಅಪರೂಪ. ಕೆಲವು ಮಟ್ಟಿಗೆ ಬಹುಶಃ ಈ ಪ್ರಸಂಗದ ಹೆಸರನ್ನು ಕೇಳಿರದೇ ಇರಲಿಕ್ಕೆ ಸಾಕು. ಮಹಾರಾಣಿ ಪೃಥ್ವಿಮತಿ ಅಂತ ಒಂದು ಪ್ರಸಂಗ. ಆ ಪ್ರಸಂಗದಿಂದ ಆಯ್ದುಕೊಂಡಂತಹ ಪದ್ಯ. ರಾಜಕುಮಾರ ಮಲಗಿರುವಂತಹ ಸಂದರ್ಭದಲ್ಲಿ ಆತನನ್ನು ಕಂಡಂತಹ ಈ ರಾಜಕುಮಾರಿ ಅವನನ್ನು ವರ್ಣಿಸುವ ಮಾತಾಡಿಸುವ ಪ್ರಯತ್ನ ಮಾಡುವಂತಹ ಪದ್ಯ. ಮಾತಾಡೋ ಮನಮೋಹನ ಎಂಬುದಾಗಿ ಅತ್ಯಪರೂಪವಂತಹ ಪ್ರಸಂಗದಿಂದ ಆಯ್ದುಕೊಂಡಂತಹ ಪದ್ಯ. ಹಾಗಾಗಿ ಅತ್ಯಂತ ನಿರೀಕ್ಷೆಯಿಂದಲೇ ನೀವು ಆಲಿಸ್ತೀರಿ ಎಂಬಂತಹ ನಿರೀಕ್ಷೆ ನಮ್ಮದ್ದು ಕೂಡ. ತರಳ ಮೈ ಮುರಿದೇಳುತ್ತಾ ಪರಮಾಶ್ಚರ್ಯದೊಳ್ ಎಡಬಲವ ಪರಿಕಿಸುತ್ತಾಗ ತರುಣಿಯೋ ಕಾಣಲು ತರುಣಿಯೋ ಕಾಣಲು ಮನದೊಳಗೆ ಬಾಡಿದಳು ನಾಚುತ್ತ
ನಾಚುತ್ತ ಚರಣದಿ ರೂಢಿಯನು ಗೀಚಿದಳು ಮೋಗದಿ ನೋಡಿದಳು ನಲಿದಾಡಿದಳು ನಲಿದಾಡಿದಳು ಮನದಂತೆ ನವಿಲಂತೆ ನಾಟ್ಯವ ಆಡಿದಳು ನೋಡಿದಳು ನಲಿದಾಡಿದಳು ಮನದಿ ನವಿಲಂತೆ ನಾಟ್ಯವ ಆಡಿದಳು ಮೆರೆದಾಡಿದಳು ವನದಿ ಪಾಡಿದಳು ಪಿಕದಂತೆ ಧ್ವನಿಯನ್ನು ವಿರಹಾಗ್ನಿ ಜ್ವಾಲೆಗೆ ಬಾಡಿದಳು ಮೋಗನಾ ಮಾತಾಡೋ 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 ಮನ ಮೋಗನಾ ಮನ ಮೋಗನಾ ಸದ್ಗುಣ ಸದನ ಸದ್ಗುಣ ಸದನ ಸದ್ಗುಣ ಸದನ ಮಾತಾಡೋ ಮನ ಮೋಗನ 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 ಸದ್ಗುಣ ಸದನ ಮೋಗನ ಮನ ಮೋಗನ ಪ್ರೀತನಾನುಪಮ ರೂಪ ಪ್ರೀತನಾನುಪಮ ರೂಪ ಜಗ ಪ್ರಖ್ಯಾತ ನಿನ್ನನು ಕಂಡು ನಾಮನ ಪ್ರೀತನನುಪಮ ರೂಪ ಜಗ ಪ್ರಖ್ಯಾತ ನಿನ್ನನು ಕಂಡು ನಾಮನ ಸೋತೆ 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 ಮಡದಿಯ ಮನ್ನಿಸದೆ ಬರಿದೆ ತಕ್ಕಿ ಬರಿ ಮೌನ ಇರ್ಪೆಯ ಇರ್ಪೆಯ ಪ್ರೀತನನುಪಮ ರೂಪ ಜಗ ಪ್ರಖ್ಯಾತ ನಿನ್ನನು ಕಂಡು ನಾಮನ ಸೋತೆ ಮಡದಿಯ ಮನ್ನಿಸದೆ ಬರಿದೆ ತಕ್ಕಿ ಬರಿ ಮೌನ ಇರ್ಪೆಯ ಮನ್ನಿಸದೆ ಬರಿದೆ ತಕಿ ಬರಿ ಬರಿದೆ ತಕಿ ಬರಿ ಮೌನ ಇರ್ಪೆಯ
ಮುದ್ದು ಮೋಗನ ನೀವ ಮದನ ಮುದ್ದು ಮೋಗನ ಇವ ಮದನ ಮುದ್ದು ಮೋಗನ ಇವ ಮದನ ಗಾಢ ನಿದ್ದೆಯೊಳಿಗನು ಗಾಢ ನಿದ್ದೆಯೊಳಿಗನು ಪೂರ್ಣಿಮಾ ಚಂದ್ರವದನ ಗಾಢ ನಿದ್ದೆಯೊಳಿಗನು ಪೂರ್ಣಿಮಾ ಚಂದ್ರವದನ ಪೂರ್ಣಿಮಾ ಚಂದ್ರವದನ ಶುದ್ಧ ಪುತ್ಥಳಿಯಂತೆ ತಿತ್ತಿದಂಗಾಂಗವು ಶುದ್ಧ ಪುತ್ಥಳಿಯಂತೆ ತಿತ್ತಿ ಅಂಗಾಂಗವು ಮದ್ದಾನೆ ಸುಂಡಿಲ ಎದ್ದು ರಾಜೀಪನಿಲ್ಲಿ ಶುದ್ಧ ಪುತ್ಥಳಿಯಂತೆ ತಿದ್ದಿದಂಗಾಂಗವು ಮದ್ದಾನೆ ಸುಂಡಿಲ ಎದ್ದು ರಾಜೀಪನಲ್ಲಿ ಶುದ್ಧ ಪುತ್ಥಳಿಯಂತೆ ತಿದ್ದಿದಂಗಾಂಗವು ಮದ್ದಾನೆ ಸುಂಡಿಲ ಎದ್ದು ರಾಜೀಪನಿಲ್ಲಿ ಮೆಲ್ಲನೆ ಬಂದು ಮೆಲ್ಲನೆ ಬಂದು ಮೆಲ್ಲನೆ ಬಂದು ಮೆಲ್ಲನೆ ಬಂದು ನೋಡುವಳು ಮೆಲ್ಲನೆ ಬಂದು ನೋಡುವಳು ಬೆಚ್ಚು ತಲ್ಲಿ ನಿಲ್ಲದೆ ಪಿಂದ ಕೈದೋ ಮೌನದೋಳು ಮಾತಾಡೋ ಮನ ಮೋಗನ ಮಾತಾಡೋ 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 ಮನ ಮೋಗನ ಸದ್ಗುಣ ಸದನ ಸದ್ಗುಣ ಸದನ ಮಾತಾಡೋ ಮನ ಮೋಗನ 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 ಸದ್ಗುಣ ಸದನ ಮಾತಾಡೋ ಮನ ಮೋಗನ ಪ್ರೀತನನುಪಮ ರೂಪ ಜಗ ಪ್ರಖ್ಯಾತ ನಿನ್ನನ್ನು ಕಂಡು ನಾ ಮನಸೋತೆ ಮಡದಿಯ ಮನ್ನಿಸದೆ ಪರಿದೇತಗಿಬ್ಬರಿ ಮೌನ ಇರ್ಬೆಯ
ಶುದ್ಧ ಪುತ್ತಳಿಯಂತೆ ತಿದ್ದಿದಂಗಾಂಗವು ಮದ್ದಾನೆ ಸುಂಡಿಲ ಎದ್ದು ರಾಜೀಪನಲ್ಲಿ ಮಾತಾಡೋ ಮನಮೋಗನ ಆ ಮಾತಾಡು ಮನ ಮೋಗನ ಸದ್ಗುಣ ಸದನ ಮಾತಾಡು ಮನ ಮೋಗನ ಅತ್ಯುತ್ತಮವಾದಂತಹ ಪ್ರಸ್ತುತಿ. ಇಷ್ಟು ಚಂದವಾಗಿ ಕೇಳಿದರೆ ಬಹುಶಃ ಯಾರಾದರೂ ಮಾತಾಡ್ಬೋದು. ಆಗಲೇ ಹೇಳಿದ ಹಾಗೆ ಮೊದಲೆಯಲ್ಲಿ ಸುನೀಲ್ ಭಂಡಾರಿ ಅವರು, ನಾವು ಒಟ್ಟಿಗೆ ತಿರುಗಾಟದಲ್ಲಿದ್ದವರೇ. ಆದರೆ ಇವತ್ತು ಸುನೀಲ್ ಭಂಡಾರಿ ಅವರ ಕೈ ಚಳಕ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ. ಕೇಳಿದವರು ಆಸ್ವಾದಿಸ್ತಾ ಇದ್ದೀರಿ ಅಂತ ನಮ್ಮ ಭಾವನೆ. ಕೃಷ್ಣನ ಲೀಲೆ, ಆಮೇಲೆ ಪ್ರೇಮ, ಇದೆಲ್ಲ ಆದಮೇಲೆ ಬದುಕಿನಲ್ಲಿ ಸಂತೋಷ ಇರಬೇಕು ಅಂತ ಸ್ವಲ್ಪ ಆದರೂ ಹಾಸ್ಯ ಇರಬೇಕು. ಯಕ್ಷಗಾನ ಒಂದು ನವರಸಭರಿತವಾದಂತಹ ಕಲೆ ಅಂತ ಆದಮೇಲೆ ಕೇವಲ ಶೃಂಗಾರವೋ ವೀರರಸವೋ ಅಥವಾ ಕರುಣಾರಸವೋ ಆದರೆ ಸಾಕಾಗಲಿಕ್ಕಿಲ್ಲವಲ್ಲ, ಹಾಸ್ಯರಸವೂ ಬೇಕೇ. ಮತ್ತು ಹಾಸ್ಯರಸ ಯಕ್ಷಗಾನದಲ್ಲಿ ಸಾಕಷ್ಟು ಉಂಟು. ಯಾವ ಕಥೆಯಲ್ಲಿ ತೆಗೆದುಕೊಂಡರೂ ಹಾಸ್ಯಗಾರರ ವೇಷವೇ ಇಲ್ಲದಿದ್ದರೂ ಸಂಭಾಷಣೆಯಲ್ಲಂತೂ ಹಾಸ್ಯ ಸಾಕಷ್ಟು ನಮಗೆ ಲಭ್ಯ ಆಗೇ ಆಗುತ್ತದೆ. ಆ ನಿಟ್ಟಿನಲ್ಲಿ ಯಕ್ಷಗಾನದ ಹಾಸ್ಯಗಾರರ ಪದಗಳು ಸಾಕಷ್ಟು ಸಿಗ್ತದೆ. ಅದರಲ್ಲಿ ಈಗ ಒಂದು ಪ್ರಸ್ತುತಿ, ಬಾಬಾರು ಶೌರಿ ಗೋಪಬಾಲ ಎಂಬಂತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಬಾಬಾರೋ ಶೌರಿ ಗೋಪಬಾಲ ವನಮಾಲ ಹರಿಶ್ಯಾಮಲೋಲ ವನಮಾಲ ಹರಿಶ್ಯಾಮಲೋಲ ಹರಿವನಮಾಲ ಹರಿಶ್ಯಾಮಲೋಲ ಬಾಬರು ಶೌರಿ ಗೋಪಬಾಲ ಬಾಬರು ಶೌರಿ ಗೋಪಬಾಲ ವನಮಾಲ ಹರಿಶ್ಯಾಮಲೋಲ ವನಮಾಲ ಹರಿಶ್ಯಾಮಲೋಲ ಹರಿವನಮಾಲ ಹರಿಶ್ಯಾಮಲೋಲ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ಇರುಳ ರಾತ್ರಿಯಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ 8ನೆಯ ಗರ್ಭದಲ್ಲಿ ತಾನೇ ತಂದಾನೆ ತಂದ ನಾನು ತಂದಾನೆ ನಾನೇ ತಂದ ನಾನು ದೇವಕಿಯ 8ನೆಯ ಗರ್ಭದಲ್ಲಿ ಬಾಬಾರೋ 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 ಶೌರಿ ಗೋಪಮಾಲ ವನಮಾಲ ಹರಿಶ್ಯಾಮಲೋಲ
ಹರಿ ಶ್ಯಾಮಲೋಲ. ಇಂದಿನ ಗಾನವೈಭವ ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿಂದ ಸಾಕಷ್ಟು ಬಗೆ ಬಗೆಯ ಯಕ್ಷಗಾನ ಪದ್ಯಗಳನ್ನು, ಬಗೆ ಬಗೆಯ ಭಾವದ ರಸದ ಪದ್ಯಗಳನ್ನು ಆಲಿಸ್ತಾ ಇದ್ದೀರಿ. ಈಗ ಈ ಕಾರ್ಯಕ್ರಮದ ಕೊನೆಯ ಪ್ರಸ್ತುತಿ ಅಪೇಕ್ಷೆಯ ಪದ್ಯವೂ ಹೌದು, ಶ್ರೀಕೃಷ್ಣನ ಕುರಿತಾದದ್ದೇ. ಈ ಪದ್ಯದೊಟ್ಟಿಗೆ ಈ ಕಾರ್ಯಕ್ರಮದ ಮಂಗಳ ಪದ್ಯವನ್ನು ಕೂಡ ಹಾಡಲಿಕ್ಕಿದ್ದಾರೆ. ಪದ್ಯ ಮಗನೆಲ್ಲಿ ಪೋದನಮ್ಮ, ಕೃಷ್ಣನನ್ನು ಕರೆಯುವಂತಹ ಪದ್ಯ ಇಂದಿನ ಯಕ್ಷಗಾನ ವೈಭವದ ಕೊನೆಯ ಪ್ರಸ್ತುತಿ. ಮುದ್ದು ಬೆಣ್ಣೆಯ ನೀಡಿ ಮುದ್ದು ಮಾಡುವೆ ನೋಡು, ಸದ್ದಿಲ್ಲದಡಗಿದ ಕೃಷ್ಣನ ತೋರಿಸಮ್ಮ, ಸದ್ದಿಲ್ಲದಡಗಿದ ಕೃಷ್ಣನ ತೋರಿಸಮ್ಮ. ಮಗನೆಲ್ಲಿ ಹೋದನಮ್ಮ ನಿನ್ನ, ಮಗನೆಲ್ಲಿ ಹೋದನಮ್ಮ. ಕೃಷ್ಣ ಓಡೋಡಿ ಕೃಷ್ಣ ಜಿಗಿದೋಡಿ, ಕೃಷ್ಣ ಓಡೋಡಿ ಜಿಗಿದೋಡಿ ಸಿಗದೋಡಿ ಹೋದನಮ್ಮ. ಮಗನೆಲ್ಲಿ ಹೋದನಮ್ಮ ನಿನ್ನ, ಮಗನೆಲ್ಲಿ ಹೋದನಮ್ಮ ನಿನ್ನ, ಮಗನೆಲ್ಲಿ ಹೋದನಮ್ಮ. ಕರಿಯ ಬಣ್ಣದ ಮೈ ಮುರಳಿ ಹಿಡಿದ ಕೈ, ಕರಿಯ ಬಣ್ಣದ ಮೈ ಮುರಳಿ ಹಿಡಿದ ಕೈ, ಕರಿಯ ಬಣ್ಣದ ಮೈ ಮುರಳಿ ಹಿಡಿದ ಕೈ. ಶಿರದಲ್ಲಿ ಶೋಭಿಪ ಗರಿಯೊಂದು ಮಿನುಗಿದೆ, ಶಿರದಲ್ಲಿ ಶೋಭಿಪ ಗರಿಯೊಂದು ಮಿನುಗಿದೆ. ಕೊರಳೊಳುವನ ಮಾಲೆ ಬೆರಳುಳು ಉಂಗುರ, ಕೊರಳೊಳುವನ ಮಾಲೆ ಬೆರಳುಳು ಉಂಗುರ. ಕಿರುನಗೆ ಬೀರು ಕಮಲವದನ ರಂಗ, ಕಿರುನಗೆ ಬೀರುವ ಕಮಲವದನ ರಂಗ. ಮಗನೆಲ್ಲಿ ಹೋದನಮ್ಮ ನಿನ್ನ, ಮಗನೆಲ್ಲಿ ಹೋದನಮ್ಮ ನಿನ್ನ, ಮಗನೆಲ್ಲಿ, ಮಗನೆಲ್ಲಿ, ಮಗನೆಲ್ಲಿ ಹೋದನಮ್ಮ. ಮಗನೆಲ್ಲಿ ಹೋದನಮ್ಮ. ಮೊಸರು ತಿನ್ನುವನೆಂದು ಹೊಸ ಹಗ್ಗವನ್ನು ತಂದು, ಮೊಸರು ತಿನ್ನುವನೆಂದು ಹೊಸ ಹಗ್ಗವನ್ನು ತಂದು, ಹೊಸೆದು ಬಿಗಿಯಲೆಂದು ಮಾಯವಾಗಿಯ ನಮ್ಮ, ಹೊಸೆದು ಬಿಗಿಯಲೆಂದು ಮಾಯವಾಗಿಯ ನಮ್ಮ. ಮಂದರ ಗಿರಿಧರ ಸುಂದರ ಮುರಹರ, ಮಂದರ ಗಿರಿಧರ ಸುಂದರ ಮುರಹರ, ಮಂದರ ಗಿರಿಧರ ಸುಂದರ ಮುರಗರ, ಮಂದರ ಗಿರಿಧರ ಸುಂದರ ಮುರಗರ. ಗಂಗಾಧರ ಸಕ ವೆಂಕಟಪತಿ, ಗಂಗಾಧರ ಸಕ ವೆಂಕಟಪತಿ ರಂಗ. ಮಗನೆಲ್ಲಿ ಹೋದನಮ್ಮ ನಿನ್ನ, ಮಗನೆಲ್ಲಿ ಹೋದನಮ್ಮ ನಿನ್ನ, ಮಗನೆಲ್ಲಿ ಹೋದನಮ್ಮ. ದಿಂತ ದಿಂತ ದಿನ ದಿಂತ ದಿಂತ ದಿನ ದಿಂತ ದಿಂತ ದಿನ ತಗದಿನ ತೈ, ತಗದಿಮಿ ತಗಜೋಣ ತಗದಿಮಿ ತಗಜೋಣ ತಳಾಂಬು ತಗದಿನ ತದ್ದಿತ್ತೈ. ದಿಂತ ದಿಂತ ದಿನ ತಗದಿನ ತಾ, ದಿಂತ ದಿಂತ ದಿನ ತಗದಿನ ತೈ,
ತಗದಿಮಿ ತಗಜುಣ ತದ್ದಿತ್ತ ತಗದಿಮಿ ತಗಜುಣ ತಗದಿನದೈ ತಗದಿನದೈ ತಗದಿನತ ತಗದಿನತೈ ತಗದಿನತ ಮಗನೆಲ್ಲಿ ಹೋದ ನಮ್ಮ ನಿನ್ನ ಮಗನೆಲ್ಲಿ ಹೋದ ನಮ್ಮ ನಿನ್ನ ಮಗನೆಲ್ಲಿ ಹೋದ ನಮ್ಮ ನಿನ್ನ ಮಗನೆಲ್ಲಿ ಹೋದ ನಮ್ಮ ಕೃಷ್ಣ ಓಡೋಡಿ ಜಿಗಿದೋಡಿ ಸಿಗಿದೋಡಿ ಹೋದ ನಮ್ಮ ಮಗನೆಲ್ಲಿ ಹೋದ ನಮ್ಮ ನಿನ್ನ ಮಗನೆಲ್ಲಿ ಹೋದ ನಮ್ಮ ಕೃಷ್ಣ ರಂಗ 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 ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸಂಗತ ನಮೋ ನಮೋ ತೋದಯ್ಯತ್ತೋದಿಂದತ್ತ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ದಯವಿಟ್ಟು ನಮ್ಮ ಸಭಿಕರಲ್ಲಿ ಪ್ರಾರ್ಥನೆ. ಇನ್ನು ಕೆಲವು ನಿಮಿಷ 5-6 ನಿಮಿಷಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದ್ದೇವೆ. ದಯವಿಟ್ಟು ತಮ್ಮ ಆಸನದಿಂದ ಯಾರೂ ಕದಲಬಾರದು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಇನ್ನೊಮ್ಮೆ ಪ್ರಣಾಮಗಳು. ನಿನ್ನೆ ದಿವಸ ನಮ್ಮ ಆಡಳಿತ ಮಂಡಳಿಯವರು ಅವರ ಒಂದು ನೇತೃತ್ವದಲ್ಲಿ ಕುಂದೇಶ್ವರದ ದೀಪೋತ್ಸವ ನಡೆದಿರುವಂಥದ್ದು. ಈ ದೀಪೋತ್ಸವದಲ್ಲಿ ಮುಖ್ಯವಾಗಿ ಮಂತ್ರ ಪಠಣ, ಶತರುದ್ರ ಪಠಣ, ಅದೇ ರೀತಿಯಾಗಿ ಸಾಯಂಕಾಲ ನಾಟ್ಯ ವೈಭವ, ಇಲ್ಲಿಯೇ ತರಬೇತಿಯನ್ನು ಹೊಂದುತ್ತಿರುವಂಥ ನಮ್ಮ ವಿದ್ಯಾರ್ಥಿಗಳಿಂದ ನಾಟ್ಯ ವೈಭವ. ಯಾವಾಗಲೂ ದೇವರಿಗೆ ಪ್ರಿಯವಾಗಿರುವಂಥದ್ದು ಮೊದಲನೇದಾಗಿ ಮಂತ್ರಪಠಣ. ಆ ರೀತಿಯಾಗಿ ದೇವರನ್ನು ನಾನಾ ರೀತಿಯಿಂದ ಸ್ತುತಿಸುವಂಥದ್ದು, ಪಠಿಸುವಂಥದ್ದು. ಆ ನಂತರ ದೇವರಿಗೆ ಇನ್ನೊಂದು ಅಂತಂದರೆ ನಾಟ್ಯಪ್ರಿಯ, ಈಶ್ವರನು ಕೂಡ ನಾಟ್ಯಪ್ರಿಯ. ಯಾಕಂದರೆ ನೀವು ಎಲ್ಲ ದೇವರನ್ನು ನೋಡಿದರೆ ಕೈಯಲ್ಲಿ ನಾನಾ ರೀತಿಯ ಶಂಖ, ವೀಣೆ, ಡಮರು, ಕೊಳಲು, ಕೃಷ್ಣನ ಕೈಯಲ್ಲಿ ಕೊಳಲು. ನಾನು ಎಲ್ಲ ದೇವರನ್ನು ಹೆಸರಿಸ್ತಾ ಹೋಗುವುದಿಲ್ಲ. ಎಲ್ಲರ ಕೈಯಲ್ಲೂ ಕೂಡ ದೇವತೆಗಳ ಕೈಯಲ್ಲಿ ನಾವು ಒಂದೊಂದು ಸಂಗೀತ ಉಪಕರಣಗಳನ್ನು ನೋಡ್ತೇವೆ. ಅಂದರೆ ದೇವರು, ದೇವತೆಗಳು ಸಂಗೀತ ಪ್ರಿಯರು ಎನ್ನುವುದನ್ನು ಇದು ತೋರಿಸುವಂತಹದ್ದು. ಆ ರೀತಿಯಾಗಿ ನಿನ್ನೆ ನಾನು ಮತ್ತೊಮ್ಮೆ ಹೇಳ್ತೇನೆ, ನಾಟ್ಯ ಏನು ಒಂದು ರೀತಿಯಿಂದ ನಮ್ಮ ಮಕ್ಕಳಿಂದ ನಾಟ್ಯ ದರ್ಶನವನ್ನು ಮಾಡಿರುವಂತಹದ್ದು. ಎರಡನೇ ದಿವಸ ಮುಖ್ಯವಾಗಿ ನಮ್ಮ ಸತೀಶ್ ಗಾಣಿಗರು ಇದೊಂದು ನಡಿಬೇಕು, ಇದು ಕೂಡ ಒಂದು ಸೇವೆ ಇದ್ದಾರೆ. ಇದು ಕೂಡ ಒಂದು ಸೇವೆ. ಸೇವಾ ಧರ್ಮ ಪರಮಧರ್ಮ ಯೋಗಿನಾಮಪ್ಯಗಮ್ಯ ಅಂತ ಹೇಳುವಾಗೆ ಸೇವೆ, ದೇವರಿಗೆ ಒಂದೊಂದು ರೀತಿಯಿಂದ ಸೇವೆಯನ್ನು ಮಾಡುವಂತಹದ್ದು. ಅದರಿಂದ ಇವತ್ತು ದಿವಸ ಒಂದು ರೀತಿಯಿಂದ ಯಕ್ಷಗಾನ ನಾಟ್ಯ ಗಾನ ವೈಭವ ಕಾರ್ಯಕ್ರಮ ಇರಲಿ ಅಂಥೇಳಿ ನಮ್ಮ ಅಧ್ಯಕ್ಷರು, ನಮ್ಮ ಆಡಳಿತ ಮಂಡಳಿಯವರು ತೀರ್ಮಾನಿಸಿರುವಂತಹದ್ದು. ಯಾರನ್ನು ಆಯ್ಕೆ ಮಾಡೋಣ ಹೇಳುವಂಥ ಪ್ರಶ್ನೆ ಬಂದಾಗ ನಮ್ಮ ಜಿಲ್ಲೆಯ
ಪಕ್ಕ ಜಿಲ್ಲೆಯಲ್ಲಿರುವಂಥ ನೆನಪಿಗೆ ಬಂದಿರುವಂತಹದ್ದು ಕುಮಾರಿ ಏನು ಚಿಂತನ ಹೆಗಡೆ ಅವರ ನೆನಪನ್ನು ಬಂದಿರುವಂತಹದ್ದು. ನಾನು ಉತ್ತರ ಕನ್ನಡ ಜಿಲ್ಲೆಯವ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಕಡತೋಕ ಮಂಜುನಾಥ್ ಭಾಗವತರು, ಆ ನಂತರ ನೀವು ತಿಳಿದ ಹಾಗೆ ಕೆರಮನೆಯಲ್ಲಿ ಮಾಬ್ಲೆ ಹೆಗಡೆಯವರು, ಶಿವರಾಮ ಹೆಗಡೆಯವರು, ಹೀಗೆ ಬೇರೆ ಬೇರೆ. ಅದೇ ರೀತಿಯಾಗಿ ನಮ್ಮಲ್ಲಿ ಮಾಳ್ಕೋಡು, ಇವರ ತಂದೆ ಉದಯ ಹೆಗಡೆಯವರು, ಇವರ ತಾಯಿ ಪಲ್ಲವಿ, ಶ್ರೀಮತಿ ಪಲ್ಲವಿ ಹೆಗಡೆಯವರು, ಇವರ ಪುತ್ರಿ ಕುಮಾರಿ ಸಿಂಚನ. ಇವರು ಕೂಡ, ಅವರ ತಂದೆಯೂ ಕೂಡ ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಶ್ರೀಯುತ ಹೆಗಡೆಯವರಿಗೆ ಇಬ್ಬರು ಮಕ್ಕಳು, ಇನ್ನೊಬ್ಬ ಚಿನ್ಮಯ ಹೆಗಡೆ ಅವರು ಕೂಡ ಇದ್ದಾರೆ. ಇವರು ಯಕ್ಷಗಾನದಲ್ಲಿ ಮೊನ್ನೆ ನಿಜವಾಗಿ ಹೆಮ್ಮೆ ಎನ್ನುವಂತಹದ್ದು. ತಾವು ಕರತಾಡದ ಮೂಲಕ ನಿಜವಾಗಿ ಶ್ಲಾಘನೆಯನ್ನು ಮಾಡಬೇಕು. ಯಾಕೆಂದರೆ ಮೊನ್ನೆ ಯಕ್ಷಗಾನ ರಾಜ್ಯೋತ್ಸವ ಯಕ್ಷಗಾನ ರತ್ನ ಪ್ರಶಸ್ತಿಯನ್ನು ಈ ಎಳೆ ವಯಸ್ಸಿನಲ್ಲಿ ಪಡೆದಿರುವಂತಹದ್ದು ಕುಮಾರಿ ಚಿಂತನ ಹೆಗಡೆ ಅವರು. ಆ ಸಿಂಚನ ಅವರು ನಿಜವಾಗಿ ಸಂಗೀತದಲ್ಲಿ ಎಲ್ಲರಿಗೂ ಒಂದು ರೀತಿಯ ಸಿಂಚನವನ್ನು ಮಾಡುವಂಥದ್ದು. ಅವರ ಹೆಸರೇ ನಿಜವಾಗಿ ಸಾರ್ಥಕವಾಗಿರುವಂತಹದ್ದು. ಅವರು ನಿಜವಾಗಿ ಮಹಾಚೇತನ. ಯಕ್ಷಗಾನ ಇನ್ನೂ ಬಹಳ ಎಳೆಯ ವಯಸ್ಸು, ಭವಿಷ್ಯ ಇರುವಂತಹದ್ದು. ಕಂಚಿನ ಕಂಠ ನಮ್ಮ ಮಂಜುನಾಥ ಭಾಗವತರನ್ನು ಈಗಾಗಲೇ ಅವರು ಮೀರಿಸಿಬಿಟ್ಟಿದ್ದಾರೆ. ಖಂಡಿತವಾಗಿ ಹೇಳ್ತೇನೆ, ಮೀರಿಸಿಬಿಟ್ಟಿದ್ದಾರೆ. ಅಂಥ ಒಂದು ಸುಮಧುರ ಗಾನದಿಂದ ಹಾಡುವ ನಿಜವಾಗಿ ಯಕ್ಷಗಾನ ಕೋಗಿಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಅಂಥ ಒಂದು ರೀತಿಯಿಂದ ಇಷ್ಟು ಜನರಿದ್ದರೂ ಕೂಡ ಆ ಜನರನ್ನು ನಿಜವಾಗಿ ತನ್ಮಯಗೊಳಿಸಿರುವಂಥ ಆ ರೀತಿ, ಅವರು ಹಾಡುವ ರೀತಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಲಿ. ನಮ್ಮ ಕುಂದೇಶ್ವರ ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ಕೂಡ, ಬೇಕು ಬೇಡಿಕೆಗಳನ್ನೆಲ್ಲ ಈಡೇರಿಸಲಿ ಅಂಥೇಳಿ ನಾನು ಅಧ್ಯಕ್ಷರು ಹಾಗೂ ನಮ್ಮ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಬಗ್ಗಾಗಿ ಇವತ್ತು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರ ಸಹೋದರ ಚಿನ್ಮಯ ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಾವು ವೇದಿಕೆಗೆ ಬನ್ನಿ ಒಂದು ಸಲ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಕುಮಾರ ಸುನಿಲ್ ಭಂಡಾರಿ ಅವರು ನಮ್ಮ ಮನೆಯ ಪಕ್ಕದ ಮನೆ, ಅವರ ಅಜ್ಜಿ ಮನೆ ಹೊನ್ನಾವರದಲ್ಲಿ. ಸುನಿಲ್ ಭಂಡಾರಿ ಅವರು ಅಲ್ಲೇ ನಮ್ಮ ಮನೆಯ ಪಕ್ಕದಲ್ಲಿ ಅಜ್ಜಿ ಮನೆಯಲ್ಲಿ ಬೆಳೆದವರು. ಅವರು ಕೂಡ ಮದ್ದಳೆಯನ್ನು ನಿಜವಾಗಿ ನುಡಿಸುವವರಲ್ಲ, ಮಾತನಾಡಿಸುವವರು. ಆ ರೀತಿಯಾಗಿ ಅವರ ಮದ್ದಳೆಯ ಕೈ ಚಳಕ ನಿಬ್ಬೆರಗಾಗುವಂತಹದ್ದು. ಅವರು ಹಿಂದೆ ಪೆರಡೂರು ಮೇಳದಲ್ಲಿ, ಬೇರೆ ಬೇರೆ ಮೇಳದಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡವರು. ಅವರು ಕೂಡ ಇವತ್ತು ಬಂದಿದ್ದಾರೆ. ಅವರನ್ನು ಕೂಡ ನಾನು ತಡಾಗ್ತದಂತೆ ಅವರನ್ನು ಕೂಡ ನಾನು ಈ ವೇಳೆಯಲ್ಲಿ ಪ್ರೀತಿಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಊರಿನವರೇ ಹಾಲಾಡಿಯವರು, ಸುಜನ ಹಾಲಾಡಿಯವರು, ಅವರು ಕೂಡ ಚಂಡೆಯನ್ನು ಮಾತನಾಡಿಸುವಂಥ ಶೈಲಿ, ಇಷ್ಟು ಕಿರಿ ವಯಸ್ಸಿನಲ್ಲಿ ಅವರಿಗೂ ಕೂಡ ನಾನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಇಷ್ಟೊತ್ತು ತನಕ ನಮ್ಮ ಹೆಗಡೆಯವರು, ಶಿರ್ಸಿಯ ಹೆಗಡೆಯವರು ನಮ್ಮ ಇದು ಮಾಡ್ತಾರೆ ಯಕ್ಷಗಾನದಲ್ಲಿ, ನಿಮ್ಮ ಶಿರ್ಸಿ ನಿರಂಜನ ಹೆಗಡೆಯವರು, ಜಾಗನಹಳ್ಳಿ ಶಿರ್ಸಿ, ಅವರು ಕೂಡ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡವರು. ಇವತ್ತು ಅವರು ಕೂಡ ಯಕ್ಷಗಾನದ ಪದ್ಯದ ಬಗ್ಗಾಗಿ ವಿಶ್ಲೇಷಣೆ ನೀಡಿದ್ದಾರೆ.
ಅವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಯನ್ನು ಹೇಳ್ತಾ ಇವತ್ತು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಹಿರಿದಾಗಿ ಅಂತ ಹೇಳಲಿಕ್ಕೆ ಬಯಸುವುದಿಲ್ಲ, ಕಿರಿದಾಗಿ ನಾವು ಸಿಂಚನ ಹೆಗಡೆಯವರನ್ನು ಗೌರವಿಸ್ತಾ ಇದ್ದೇವೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತುಗಳನ್ನು ನೀಡಲಿ ಅಂತೇಳಿ ಇನ್ನೊಮ್ಮೆ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಶಾಲುಂಟಾ ಸುನಿಲ್ ಸುಜನವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಅವರಿಗೂ ಕೂಡ ದೇವರು ಎಲ್ಲವನ್ನು, ಸಂತೋಷವನ್ನು, ಸಿರಿಯನ್ನು, ಆರೋಗ್ಯವನ್ನು ಎಲ್ಲವನ್ನು ಕೊಡಲಿ ಅಂಥೇಳಿ, ಆರೋಗ್ಯವನ್ನು ಶ್ರೀದೇವರು ನೀಡಲಿ ಅಂಥೇಳಿ ಅಧ್ಯಕ್ಷರ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನು ಸುಜನ್ ಹಲ್ಲಾಡಿಯವರು, ಅವರು ಕೂಡ ನಮ್ಮೂರಿನವರೇ ಅಂತ ಹೇಳಲಿಕ್ಕೆ ಖುಷಿಯಾಗ್ತದೆ. ಆದ್ದರಿಂದ ಅವರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತುಗಳನ್ನು ನೀಡಲಿ. ಮುಂದಿನಗಳಲ್ಲಿ ಅವರ ನಿನಾದ ಕರ್ನಾಟಕದ ಉದ್ದಕ್ಕೂ ಬೆಳಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಚಿನ್ಮಯ್ ಬನ್ನಿ. ಇನ್ನು ತಂಗಿಯನ್ನು ಈ ಒಂದು ಯಕ್ಷಗಾನದಲ್ಲಿ ತೊಡಗಿಸ್ತಾ, ಪ್ರೇರೇಪಣೆಯನ್ನು ನೀಡ್ತಾ, ಪ್ರೋತ್ಸಾಹಿಸ್ತಾ, ಅವರಿಗೆ ಬೆನ್ನೆಲುಬಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವರು ಚಿನ್ಮಯಿ ಅವರು. ಅವರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ನೀಡಲಿ. ಮುಂದಿನಗಳಲ್ಲಿ ತಂಗಿಯ ನಿನಾದವನ್ನು ಬೀರುವಲ್ಲಿ ಅಣ್ಣನ ಪಾತ್ರ ಹಿರಿಯದಾಗಿರಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಆಯ್ತಲ್ಲ ಸರ್? ಎಲ್ಲರಿಗೂ ಬಂದಂಥ ಎಲ್ಲ ಕಲಾಭಿಮಾನಿಗಳು, ನಿಜವಾಗಿ ನೀವಿದ್ದರೆ ಅದಕ್ಕೊಂದು ಮೆರಗು, ಅದಕ್ಕೊಂದು ನಿಜವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲ ಬಂದಿದ್ದೀರಿ. ನಿಮಗೂ ಕೂಡ ನಮ್ಮ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ.